ರೂಲ್ಸ್ ವೈಲೇಷನ್ ಈ ಕೋಆಪರೇಟಿವ್ ಸೊಸೈಟಿಗಳಲ್ಲಿ 3 ವರ್ಷದ್ದು ಆಡಿಟ್ ರಿಪೋರ್ಟ್ ಎಲ್ಲ ತೊಗೊಂಡು ರಿನ್ಯೂವಲ್ ಮಾಡಬೇಕಾಗುತ್ತೆ. ಆದರೆ ಇವರು ಏನೂ ತೊಗೊಳ್ತಿದ್ದಂಗೆ ಹಂಗೆ ರಿನ್ಯೂವಲ್ ಮಾಡಿರ್ತಾರೆ. ಆಮೇಲೆ 11(3) ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆರ್ಡರ್ ಇದೆ, ರಿನ್ಯೂವಲ್ ಮಾಡಬೇಕಾದ್ರೂ ಕಾನೂನು ಯಾವ ಥರ ಮಾಡಬೇಕು 113 ಪ್ರಕಾರ ಅದನ್ನು ಮಾಡಿಲ್ಲ ಇವರು. ಇದು ಏನಾಗುತ್ತೆ ಅಂದರೆ ಜನಕ್ಕೆ ನಾಳೆ ಬೆಳಿಗ್ಗೆ ರೇಷನ್ ಸಿಗೋದಿಲ್ಲ, ಆ ಥರ ಆಗುತ್ತೆ. ಉತ್ತರ ವಲಯದ ಮಾತ್ರ ತೊಗೊಂಡಿದ್ದೀನಿ, ಬೆಂಗಳೂರು ಉತ್ತರ ವಲಯದಲ್ಲಿ ಮಾತ್ರ ನಾನು RTI ಹಾಕ್ಬಿಟ್ಟು ತೊಗೊಂಡಿದ್ದೀನಿ. ಅದ್ರ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ. 100ಕ್ಕೂ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅನ್ಯಾಯ ಆಗಿದೆ, ಅಂಗಡಿಯವರಿಗೂ ಅನ್ಯಾಯ ಆಗಿದೆ. ಇದು ಕಾರ್ಯಕ್ರಮ ಅಲ್ಲ ಸರ್, ಇದು ಒಂದು ದಿನದಲ್ಲಿ ಗೊತ್ತಾಗಿಲ್ಲ. ಇದು ಸುಮಾರು ನಾವು ಒಂದು 3-4 ತಿಂಗಳಿಂದ ಫಾಲೋ ಮಾಡ್ತಾ ಇದೀವಿ. ಆಮೇಲೆ ಪ್ರತಿಯೊಂದು ಗೋಡನ್ ಇಂದ ಪ್ರತಿಯೊಂದು ಲಾರಿ ಏನ್ ಹೋಗ್ತಾ ಇದೆಯಲ್ಲ ಅದು ಡೈರೆಕ್ಟ್ ಆಗಿ ಗೋಡನ್ಗಳಿಗೆ 4-5 ಗೋಡನ್ಗಳಿದೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ 4-5 ಗೋಡನ್. ಅದ್ಮೇಲೆ ಮಾದನಾಯಕನಹಳ್ಳಿ ಗೋಡನ್ ಒಂದು. ಆಯ್ತಾ? ಇವ್ರೇನ್ ಮಾಡಿದ್ದಾರೆ ನೋಡಿ, ನಾನು ಕೇಳ್ತಾ ಇರೋದು ಇಷ್ಟೇ. 55/3/2026 ಅಲ್ಲಿ 120 ಕ್ವಿಂಟಾಲ್ ಅಕ್ಕಿ ಇಶ್ಯೂ ಮಾಡಿದ್ದಾರೆ. ಓಕೆ. ತಿರ್ಗಾ 13/3/2026 ಅಲ್ಲಿ 102.5 ಕ್ವಿಂಟಾಲ್ ಅಕ್ಕಿ ಇಶ್ಯೂ ಮಾಡಿದ್ದಾರೆ. ಒಂದು ಅಂಗಡಿ ಬಂದು 10/10 ಇರೋದ್ರಿಂದ ಅಷ್ಟು ಅಕ್ಕಿ ಅದರಲ್ಲಿ ಹಿಡಿಯುತ್ತಾ? ಅಷ್ಟಕ್ಕಿ ಹಿಡಿಯುತ್ತೆ ಅಂದ್ರೆ ನನಗೆ ಹಾಕಿ ತೋರಿಸ್ಲಿ. ಒಂದು ಇವರು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಾಕ್ಸ್ಕೋಬೇಕು ಅಂಗಡಿಗೆ. ಓಕೆ. ಅದನ್ನ ಬಿಟ್ಟು ಎಕ್ಸ್ಟ್ರಾ ಯಾಕೆ ಹಾಕ್ಸ್ಕೊಂತಾರ? ಆಮೇಲೆ ಇದ್ರಲ್ಲೆಲ್ಲ ತುಂಬಾ ಜನ ನಾವು ತುಂಬಾ ಒಂದು 6 ತಿಂಗಳು 1 ವರ್ಷದಿಂದ ಬರೀ ಇದೇ ಕೆಲಸ ಆಗಿದೆ ನಮ್ಗೆ. ಈಗ ನೋಡಿ, ವಾರ ಎಲ್ಲ ಡಿಕ್ಲೇರ್ ಆಗ್ತಾ ಇದೆ. ಪ್ರತಿಯೊಂದು ಬಡವರಿಗೆ ಅಕ್ಕಿಗಳು ಕರೆಕ್ಟ್ ಆಗಿ ತಲುಪಲಿಲ್ಲ ಅಂದ್ರೆ ಇವ್ರು ಸ್ಟೋರ್ ಮಾಡ್ಕೊಂಡು ಅಟ್ಲೀಸ್ಟ್ ಊಟ ಮಾಡಕ್ಕಾದ್ರೂ ಒಂದು ನೆಕ್ಸ್ಟ್ ನಾಳೆ ಏನಾದ್ರು ಲಾಕ್ ಡೌನ್ ಆಯ್ತು ಅಂದ್ರೆ ಸ್ಟೋರ್ ಮಾಡ್ಕೊಂಡು ಊಟ ಮಾಡ್ಲಿಕ್ಕಾದ್ರೂ ಒಂದು ದಾರಿ ಆಗುತ್ತೆ. ಇವ್ರು ಇಲ್ಲಿ ಕಾಲ್ ಸಂತೆಲೆಲ್ಲ ಮಾರ್ಕೊಂಡ್ಬಿಟ್ಟು ಅವರು ಇವ್ರ ಜೊತೆ ಬ್ಲಾಕ್ ಮಾರ್ಕೆಟ್ ಅವ್ರ ಜೊತೆ ಸೇರ್ಕೊಂಡು ಇದ್ ಮಾಡಿದ್ರೆ ಯಾವ ತರ ಇದ್ ಮಾಡೋದು ಹೇಳಿ? ಇದನ್ನೆಲ್ಲ ಹೆಂಗ್ ಸರ್ ಅಧಿಕಾರಿಗಳು ಕೋಆಪರೇಷನ್ ಇಲ್ದರೆ ಹೆಂಗ್ ಸರ್ ಆಗುತ್ತೆ? ಕರೆಕ್ಟ್ ಅಲ್ವಾ? ನೋಡಿ, ಅವ್ರು ಗೋಡನ್ ಇನ್ಚಾರ್ಜ್ ಆಗಿದ್ದಾರೆ. ಇದು ಇವ್ರು ಹೋಗಿ ಇನ್ಸ್ಪೆಕ್ಷನ್ ಮಾಡ್ಬೇಕು. ಆಕ್ಚುಲಿ ಅಲ್ಲಿ ಅಂಗಡಿಲಿ ಇಷ್ಟಿದೆ ಅಂತ ಇನ್ಸ್ಪೆಕ್ಷನ್ ಮಾಡ್ಬೇಕು. ಮಾಡ್ದಲ್ಲ ಹೆಂಗ್ ಇಶ್ಯೂ ಮಾಡಿದ್ರು? ಗವರ್ಮೆಂಟ್ ಅಲ್ಲಿ ಅಪ್ ಟು ಡೇಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂದ ಹಿಡಿದು ಪ್ರಹ್ಲಾದ್ ಜೋಶಿಯರ್ ಇಂದ ಹಿಡಿದು ಎಲ್ಲಾರ್ಗು ಮೇಲ್ ಮಾಡಿದೀನಿ, ಎಲ್ಲಾರ ಗಮನಕ್ಕೂ ತಂದಿದ್ದೀನಿ. ನನಗೆ ಬ್ರೈಬ್ ಕೊಡಕ್ ಹೇಳ್ತಾರೆ ಹೊತ್ತು ನಿಮ್ಗೆ ಎಷ್ಟು ಬೇಕೋ ನೀವು ಸೈಲೆಂಟ್ ಆಗಿದ್ಬಿಡಿ. ಬಿಡ್ರಿ, ಮೀಡಿಯಾದವ್ರು ಬಂದ್ರೆ ಒಂದ್ 25,000 ತಾನೆ ಕೊಡ್ತೀವಿ, ಏನ್ ತೊಂದ್ರೆ ಇಲ್ಲ. ಏನ್ ಮಾಡ್ತೀರಾ? ಇದ್ ನಾವ್ ಒಬ್ರೇ ಮಾಡ್ತಾ ಇದೀವಾ? ಥ್ರೂ ಔಟ್ ಕರ್ನಾಟಕ ಮಾಡ್ತಾ ಇದೆ. ಈ ತರ ಬೇಜವಾಬ್ದಾರಿ ತರ ಮಾತು. ನಮ್ಗೆ ಇವತ್ತು ಹೇಳ್ತೀವಿ, ನಮ್ ದುಡ್ಡಿನ ಅವಶ್ಯಕತೆ ಇಲ್ಲ. ನನಗೆ ಧಮ್ಕಿಗಳು ಬಂದಿದೆ, ಸುಮಾರು ಧಮ್ಕಿಗಳು. ಏನ್ ಮಾಡ್ತೀಯ ನೀನು? ಏನ್ ಮಾಡಕ್ಕಾಗತ್ತೆ ನಿನ್ಗೆ? ಆತರ ಧಮ್ಕಿಗಳು ಅದೆಲ್ಲ ರೆಕಾರ್ಡಿಂಗ್ಸ್ ಎಲ್ಲ ಇದೆ. ನಾನು ಕಳ್ಸಿದ್ದೀನಿ ಬಿಡಿ, ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕಳ್ಸಿದ್ದೀನಿ, ಎಲ್ಲರಿಗೂ ಕಳ್ಸಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಭಯ ಬೀಳಲ್ಲ ಸರ್. ಇನ್ನೂ ಒಂದು 4-5 ಗೋಡನ್ ರೈಡ್ ಮಾಡೋವರೆಗೂ ನಾವು ಭಯ ಬೀಳಲ್ಲ. ಈ ತರ ಅಕ್ರಮಗಳನ್ನ ಸ್ಟಾಪ್ ಮಾಡ್ಬೇಕು, ಇಲ್ಲಿಗೇನೆ ಸ್ಟಾಪ್ ಮಾಡ್ಬೇಕು. ಬಡವರಕ್ಕೆ ಬಡವಮೂರ್ತಿಯವರು ಇವರ ರಿಲೇಟಿವ್ KH ಮುನಿಯಪ್ಪರ್ ರಿಲೇಟಿವ್ ಅವರು ಎಲ್ಲರೂ ಒಬ್ರಿಗೊಬ್ರು ಶಾಮೀಲಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವೇನ್ ಮಾಡೋದು? ಯಾರಿಗೆ ಕಂಪ್ಲೇಂಟ್ ಮಾಡೋದು ಹೇಳಿ ಸರ್? ಮೇಲಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದೀವಿ.